ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅವನು ನನ್ನನ್ನು ಬಂದು ಕೇಳ್ಕೊಂಡ, ಅಪ್ಪ ಮಗನ ಒಂದು ಮಾಡು ಅಂತ. ತಂದೆಯನ್ನ ಕೊಂದ ಮಗ ಅನ್ನಿಸ್ಕೊಂಡ್ರು ಪರವಾಗಿಲ್ಲ, ಆ ವಿರೂಪಾಕ್ಷರ ಅಂತ್ಯ ನನ್ನ ಕೈಯಿಂದನೇ. ಈ ಚಪ್ಪಲೆ ಕಾಯೋನು ಮುಸ್ರೆ ತಿಕ್ಕೊಳ್ಳಿ ನೋಡ್ಕೋಬೇಕೆ ಹೊರತು ಹೂ ಕಟ್ಟೋಳ್ನಲ್ಲ. ನನಗೆ ಬೆಲ್ಟ್ ತೋರಿಸ್ತೀಯಾ ವಿರೂಪಾಕ್ಷ? ನೋಡ್ದಿಲ್ಲ ನನ್ನ ಮಗನ ಚಾತುರ್ಯನ. ನೀನು ಕ್ಷುದ್ರ ವಿದ್ಯೆಯಲ್ಲಿ ಅಪ್ಪ ಆದ್ರೆ ನಿನ್ನಪ್ಪನಂತವನು ನನ್ನ ಮಗ. ಶಭಾಷ್ ಮಗನಿಗೆ. ಏನೋ ಇಷ್ಟು ದಿವಸ ನನ್ನ ಜೊತೆಲಿ ಇದ್ದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಂಧಾನ ಮಾಡ್ಕೊಳ್ಳೋಣ ಅಂತ ಬಂದೆ. ನನ್ನ ಮೇಲೆ ಪ್ರಯೋಗ ಮಾಡೋಷ್ಟು ದೊಡ್ಡವನಾಗ್ಬಿಟ್ಯಾ. ಇನ್ನು ಮುಗೀತು. ಇನ್ನು ನಿನಗೆ ಯಾವ ರೀತಿಯಾದ ಕ್ಷಮೆಯೂ ಇಲ್ಲ. ಈ ಚಕ್ರಾಪುರಿಲಿ ನಿನ್ನ ದಿನಗಳು ಮುಗಿದು ಹೋಯ್ತು. ಕಟ್ಟು ನಿನ್ನ ಗಂಟು ಮೂಟೆ. ಬಾ ಮಗ. ಸುನಿತಾ, ಎಲ್ಲಿ ಅವಳು? ಇನ್ನೂ ಅಲಂಕಾರ ಮುಗಿಲಿಲ್ವನೇ? ದೇವ್ರ ಮುಂದೆ ಕುಂತು ಪ್ರಾರ್ಥಿಸ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ. ಇನ್ನೂ ಅಲಂಕಾರ ಮುಗಿಲಿಲ್ವಾ? ಬೇಕಾರಿಯೇ? ಅದು ಏನೇ ಅದು ಅದು ಅಂತ ಗೊಣಗಾಟ ನಿಂದು?
ಅದು ಜಾಜಿ ಕಾಣಿಸ್ತಾ ಇಲ್ಲ ಅತ್ತೆ. ಆಗ್ಲೂ ಅದನ್ನೇ ಹೇಳಿದೆ, ಈಗಲೂ ಅದನ್ನೇ ಹೇಳ್ತಿದೀಯ. ಶುದ್ಧ ಸೋಮಾರಿಗಳು. ಒಂದು ಕೆಲಸ ಹೇಳಿದ್ರು ನೆಟ್ಟೆ ಮಾಡಕ್ ಬರಲ್ಲ. ಲೇ ಲಲಿತಾ, ಲಲಿತಾ, ಏನಮ್ಮ? ಎಲ್ಲಿ ನಿನ್ ಮಗಳು? ನಿನ್ ಮಗಳು ನಿನ್ನ ಹತೋಟಿಲಿ ಇಟ್ಕೊಳಕ್ ಆಗಲ್ಲ ನಿನ್ಗೆ. ಲೋ ಶೇಖರಿ, ಬಂದೆ. ಬೇಗ ಬಾರೋ ಇಲ್ಲಿ. ಯಾಕಮ್ಮ, ಏನ್ ಅವಸರ? ಎಲ್ಲೋ ನಿನ್ ಮಗಳು ಜಾಜಿ ಕಾಣ್ತಿಲ್ಲ. ನೋಡು, ನಾವು ಇಲ್ಲೆಲ್ಲ ಹುಡುಕ್ತೀವಿ, ನೀನು ದೇವಸ್ಥಾನದ ಹತ್ರ ಹೋಗಿ ಹುಡುಕು. ಆಯ್ತಮ್ಮ. ಮನೇಲಿ ಒಬ್ರಿಗೂ ಜವಾಬ್ದಾರಿನೇ ಇಲ್ಲ. ಎಲ್ಲಿ ಗುರುಗಳೇ ಸೂರ್ಯಾಂಶು? ಇಷ್ಟೊತ್ತು ಬರ್ತಾನೆ ಅಂದಿದ್ರಿ, ಇನ್ನೂ ಬರಲೇ ಇಲ್ಲ. ಈಗ ಬಂದ. ಚಕ್ರಾಪುರಿಗೆ ಬಂದಾಯ್ತು. ಚಕ್ರಾಪುರಿಲಿ ಕಾಲಿಡ್ತಿದ್ದಾನೆ. ಸೂರ್ಯಾಂಶು ಸೂರ್ಯನಷ್ಟೇ ಪ್ರಕಾಶಮಾನವಾಗಿ ಕಾಣ್ತಾ ಇದ್ದಾನೆ. ಜಾಜಿ, ಎಲ್ಲಿ ಹೋಗಿದ್ಯಮ್ಮ? ಹೇಳಿ ಹೋಗೋದಲ್ವಾ? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ. ಹಣದವಳೆ, ಎಲ್ಲೇ ಹೋಗಿದ್ದೆ? ಇವತ್ತಾದ್ರೂ ಮನೇಲಿ ಇರ್ಬೇಕು ಅನ್ನೋ ಜ್ಞಾನ ಬೇಡ ನಿಂಗೆ? ದೇವಸ್ಥಾನಕ್ಕೆ ಹೋಗಿದ್ದೆ. ಸರಿ, ಇಲ್ಲಿ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ಸಮಯ ಇಲ್ಲ. ಒಳಗ್ ಬಾ. ಸುನೀತಾ, ಅವಳನ್ನ ಕರ್ಕೊಂಡು ಹೋಗಿ ತಯಾರು ಮಾಡು. ನನ್ಗೆ ಅಡಿಗೆ ಮನೆಯಲ್ಲಿ ಕೆಲಸ ಇದೆ. ನಡಿ ನಡಿಯಮ್ಮ. ಅವತ್ತ ದೇವಿಕಾ ಬಂಗಾರಿನ ಮದುವೆ ಆಗ್ತೀನಿ ಅಂತ ಪಟ್ಟು ಹಿಡ್ದಾಗ ನೀವು ನನಗೆ ಶಕ್ತಿಯಾಗಿ ನಿಂತ್ರಿ. ಏನೇ ಆದರೂ ಸರಿ, ಬಂಗಾರಿನ ನಿನ್ನ ಜೊತೆಲೇ ಮದುವೆ ಮಾಡ್ತೀನಿ ಅಂದ್ರಿ. ನನಗಿದ್ದ ಕೊನೆಯ ಆಸರೆ ನೀವು. ನೀವಾದರೂ ನನ್ನ ಬೆಂಬಲಕ್ಕಿದ್ದೇ ಇರ್ತೀರಾ ಅಂದ್ಕೊಂಡಿದ್ದೆ. ನನ್ನ ಕನಸುಗಳಿಗೆ ಮಣ್ಣು ಹಾಕ್ಬಿಟ್ರಿ, ಮೋಸ ಮಾಡಿಬಿಟ್ರಿ ನೀವು. ಸರಿ, ಹಾಗಾದರೆ ನಿನ್ನ ಕಾರ್ಯತಂತ್ರ ಸರಿಯಾಗೇ ಇದೆ. ನಾವಿನ್ನೂ ತಡ ಮಾಡೋದು ಬೇಡ. ಈಗಿಂದ ಈಗಲೇ ಕಾರ್ಯಪ್ರವೃತ್ತರಾಗಬೇಕು. ಇನ್ನು 1 ತಿಂಗಳಲ್ಲಿ ಅವರಿಬ್ಬರು ಮದುವೆ ಮಾಡಿ ಮುಗಿಸ್ಬೇಕು. ನೀನು ಹೋಗು, ಸಂಬಂಧ ಕುದುರ್ಸ್ಕೊಂಡು ಬಾ. ಅವರಿಬ್ಬರು ಇನ್ನು 1 ತಿಂಗಳಲ್ಲಿ ಮದುವೆ ಆಗಿ ಒಂದಾಗ್ಬಿಟ್ರೆ ಶ್ರೀಚಕ್ರ ಉಪಾಸನೆ 9 ತಿಂಗಳು ಮುಂಚೆನೇ ಶುರು ಆಗಿಬಿಡುತ್ತೆ. ಹಾಗೆ ಆಗಲಿ ವೈಜಯಂತಿ, ನೀನು ಹೇಳಿದ್ಮೇಲೆ ಮುಗಿದೋಯ್ತು. ಈಗಲೇ ಶೇಖರಿ ಮನೆಗೆ ಹೋಗ್ತೀನಿ, ಮದುವೆ ಪ್ರಸ್ತಾಪ ಮುಗಿಸ್ಕೊಂಡು ಬರ್ತೀನಿ.
ಹೊರಡೋಣ ಚಂದ್ರ. ನೀನು ಜೊತೆಲೆ ಹೊರಡು ಚಂದ್ರ. ಸರಿಯತ್ತೆ. ಸಂಬಂಧದಲ್ಲಿ ನೀವು ನನಗೆ ಸೋದರತೆ ಆದರೂ ನನ್ನ ಸಾಧನೆಗೆ ನೀವೇ ನನ್ನ ಗುರುಗಳು. ಹೆಣ್ಣೋಳೋ ಶಾಸ್ತ್ರಕ್ಕೆ ಹೋಗೋದಕ್ಕೆ ನನಗೆ ಅಪ್ಪಣೆ ಕೊಡಿ. ಹೋಗ್ಬಾ, ಎಲ್ಲ ಮಂಗಳವಾಗಲಿ. ಆದರೆ ನೀವು ಮತ್ತು ನಿಮ್ಮ ನಡವಳಿಕೆ ಹದ್ಮಿರದೆ ಹೋದರೆ ನನಗೂ ಉತ್ತಮ, ನಿಮಗೂ ಉತ್ತಮ. ನಾನು ಬಂದು ಹೋದಲ್ಲೆಲ್ಲ ಸುಮ್ಮನೆ ಮಾತಾಡೋಲ್ಲ. ಆದರೆ ನೀವು ನನ್ನ ಕೆಣಕಿ ಮಾತಾಡಿಸೋ ಪ್ರಯತ್ನ ಮಾಡೋದಾಗಲಿ, ನನ್ನ ಬಗ್ಗೆ ಇಲ್ಲಿಸಲ್ಲದ ಪ್ರೀತಿ ತೋರಿಸೋದಾಗಲಿ ಮಾಡಿದ್ರೆ ಸಾರ್ವಜನಿಕವಾಗಿ ನೀವೇ ನಿಮ್ಮ ಮುಖಕ್ಕೆ ಮಸಿ ಬಳ್ಕೋಬೇಕಾಗತ್ತೆ. ಎಚ್ಚರವಿರಲಿ. ಎಲ್ಲ ಅಪಮಾನ ನಿಂದನೆಗಳನ್ನು ಸಹಿಸ್ಕೊತೀನಿ ಜಾಜಿ ಹೊಟ್ಟೆಲಿ ಹುಟ್ಟು ಚಕ್ರರೂಪಿ ಶಿಶುವಿಗೋಸ್ಕರ. ಸೂರ್ಯವಂಶೀನೇ ಶಂಕರ ಶಾಸ್ತ್ರಿ ಸ್ನೇಹಿತನ ಮಗ ಸುಖದರ ಅಂತ ನಾವು ಬಿಂಬಿಸ್ತೇವೆ. ಗುರುಗಳೇ, ಇದೇನಿದು ವೇಷ? ಎಲ್ಲಿಗೆ ಹೋಗ್ಬೇಕು ಅಂತಿದ್ದೀರಾ? ಲಲಿತಕ್ಕನ ಮನೆಗೆ. ನೀವು ಅಲ್ಲಿಗ? ಹೌದು ಮಣಿಕಂಠ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸಂಬಂಧ ಕುದುರಿಸೋಕೆ ಸುಖದರನ ಜೊತೆ ಹಿರಿಯರು ಬೇಕಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ನಾನು ಬರಲ್ಲ ಗುರುಗಳೇ. ಯಾವುದೇ ಕಾರಣಕ್ಕೂ ಈ ಸಾರ್ತಿ ಶ್ರೀಚಕ್ರರೂಪಿ ಶಿಶು ನನ್ನಿಂದ ದೂರ ಆಗೋಕೆ ಸಾಧ್ಯನೇ ಇಲ್ಲ. ಈ ಸಾರ್ತಿ ಶ್ರೀಚಕ್ರ ನನ್ನದು. ರೀ ಏನ್ರಿ ನೋಡಿ, ಸುಖದರ ಒಬ್ನೇ ಬರ್ತಾನ, ಇಲ್ಲ ಅವನ ಜೊತೆಲಿ ಅವ್ರ ಮನೆಯವ್ರು ಯಾರಾದ್ರೂ ಬರ್ತಾರ? ಅವನಮ್ಮ ಇವನು ಹುಟ್ಟುತ್ತಾನೆ ಹೋಗ್ಬಿಟ್ಲಂತೆ. ಇನ್ನು ಅವರ ಅಪ್ಪ ನನ್ನ ಸ್ನೇಹಿತ ನಾರಾಯಣ ಶಾಸ್ತ್ರಿ ಹೋದ ವರ್ಷ ಹೋಗ್ಬಿಟ್ನಂತೆ. ಬಹುಶಃ ಹೆಣ್ಣೋಡೋ ಶಾಸ್ತ್ರಕ್ಕೆ ಅಂತ ಸಂಬಂಧಿಕರಲ್ಲಿ ಹಿರಿಯಕರು ಯಾರನ್ನ ಇರ್ತಾರಲ್ಲ, ಅವ್ರು ಬರಬಹುದು ಅಂತ ಕಾಣುತ್ತೆ. ನೋಡೋಣ, ಇನ್ನು ಸ್ವಲ್ಪ ಹೊತ್ತು ಇನ್ನೇನು ಬರ್ತಾರಲ್ಲ ಗೊತ್ತಾಗುತ್ತೆ. ನಾನು ನಾರಾಯಣ ಶಾಸ್ತ್ರಿಗಳ ಮಗ ಸುಖದರ. ಅಂದು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಈ ಚಕ್ರಾಪುರಿಗೆ ಬಂದಾಯಿತು. ಈಗ ಶಂಕರ ಶಾಸ್ತ್ರಿಗಳ ಮನೆಗೆ ಹೋಗಬೇಕು. ಈ ಸುಖದರ ಬರುವಿಕೆಯನ್ನ ಅಲ್ಲಿ ಎಲ್ಲರೂ ಕಾಯ್ತಿದ್ದಾರೆ. ಶೇಖರಿ, ಯಾರು ಬಂದಿದ್ದಾರೆ ನೋಡು.
ಇದು ಸುಖದರ ಅಲ್ವಾ? ವಿಶ್ವಾಮಿತ್ರಗಮರ್ಷಣ ಕೌಶಿಕ ತ್ರಯ ಋಷಯ ಪ್ರವರಾನ್ವಿತ ವಿಶ್ವಮಿತ್ರ ಗೋತ್ರಸ್ಯ ಶೂಲಾಯನ ಸೂರ್ಯಸ್ಯ ಋಣಶಾಖ ಅಧ್ಯಾಯ ಸುಖದರ ಶಾಸ್ತ್ರಿ ಶರ್ಮನಃ ಅಹಂ ಅಭಿವಾದಯೇತ್. ಶೀಘ್ರಮೇ ಕಲ್ಯಾಣ ಪ್ರಾಪ್ತಿರಸ್ತು. ನೀವು ಒಬ್ಬರೇ ಬಂದ್ರಾ? ಇಲ್ಲ, ಜೊತೆಗೆ ನನ್ನ ಸೋದರ ಮಾವನು ಬಂದಿದ್ದಾರೆ. ಇವರೇ ನಮ್ಮ ಸೋದರ ಮಾವ ಕೃಷ್ಣಶಾಸ್ತ್ರಿಗಳು. ನಮಸ್ಕಾರ. ಇವನು ನನ್ನ ಮಗ ಶೇಖರಿ, ಹುಡುಗಿ ತಂದೆ. ನಿಮ್ಮ ಪರಿಚಯ ಏನಾಯ್ತು? ಈಗ ನಮ್ಮದು ಆಗಲಿ. ನಾನು ಇವನ ಸೋದರ ಮಾವ, ಕೃಷ್ಣಶಾಸ್ತ್ರಿ ಅಂತ ನನ್ನ ಹೆಸರು. ಇವನು ನನ್ನ ಅಕ್ಕನ ಮಗ ಸುಖದರ. ಇವನು ಹುಟ್ಟಾನೆ ಇವನ ತಾಯಿ ತೀರ್ಕೊಂಡು. ಹೋದ ವರ್ಷ ಇವನ ತಂದೆ ನಾರಾಯಣ್ ಶಾಸ್ತ್ರಿಗಳು ತೀರ್ಕೊಂಡ್ರು. ಇವನಿಗೊಂದು ನೆಲೆ ಆಗಬೇಕಲ್ವೇ, ಅದಕ್ಕೆ ಇವನ ಮದುವೆಗೆ ನಾನೇ ಓಡಾಡ್ತಾ ಇದ್ದೀನಿ. ಇವನಿಗೊಂದು ಹೆಣ್ಣು ದಿಕ್ಕಾಗೋ ತನಕ ನನ್ನ ಈ ಓಡಾಟ ತಪ್ಪಿದ್ದಲ್ಲ. ಮನೆ ಅಂದಮೇಲೆ ಒಬ್ಳು ಗೃಹಲಕ್ಷ್ಮಿ ಇರೋದೇ ಅದಕ್ಕೆ ಶೋಭೆ. ನಾರಾಯಣ್ ಶಾಸ್ತ್ರಿ ನಾನು ಆಪ್ತ ಗೆಳೆಯರು. ಕಾಲಕ್ರಮೇಣ ದೂರ ಆದವು. ಇತ್ತೀಚೆಗೆ ಅವನ ನಿಧನದ ಸುದ್ದಿ ಕೇಳಿ ತುಂಬ ದುಃಖ ಆಯಿತು. ಏನು ಮಾಡೋದು, ಹೋದವರು ಪುಣ್ಯವಂತರು ಅನ್ಕೋಬೇಕಷ್ಟೆ. ಅಂದ ಹಾಗೆ ಇವನು ನನ್ನ ಪ್ರಾಣ ಸ್ನೇಹಿತ ಗೋವಿಂದ ಶಾಸ್ತ್ರಿ. ಇವನು ನನಗೋಸ್ಕರ ತನ್ನ ಪ್ರಾಣ ಬೇಕಾದರೂ ಕೊಡ್ತಾನೆ. ನಿಮ್ಮದು ತಿಳಿ ಹಾಲಿನ ಮನಸ್ಸು ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ. ಇರಲಿ, ನಿಮ್ಮ ಹಳೆ ಗೆಳೆಯನ ಮಗನಿಗೆ ನಿಮ್ಮ ಮೊಮ್ಮಗಳನ್ನು ಕೊಟ್ಟು ಮದುವೆ ಮಾಡಬೇಕಂತ ಮುಂದೆ ಬಂದಿದ್ದೀರಾ. ಮುಂದಿನ ವಿಚಾರನ ಮಾತಾಡೋಣ. ಅಗತ್ಯವಾಗಿ ದಯಮಾಡಿಸಿ. ನನ್ನ ಗೆಳೆಯ ನಾರಾಯಣ ಇದ್ದಿದ್ರೆ ತುಂಬ ಸಲಿಗೆಯಿಂದ ಮಾತಾಡಬಹುದಾಗಿತ್ತು. ಆದರೆ ಈಗ ಆ ಸಲಿಗೆ ಸಾಧ್ಯ ಇಲ್ಲ. ಯಾಕೆ ಹಾಗೆ ಅನ್ಕೋತೀರ ಶಾಸ್ತ್ರಿಗಳೇ? ಋಣ ಇತ್ತು, ಅದು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂತು. ಇನ್ನಿದ್ರಲ್ಲಿ ಮುಚ್ಚುಮರೆ ಏನು? ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿನ, ನಿಮ್ಮ ಹುಡುಗಿಗೆ ನಮ್ಮ ಹುಡುಗನ್ನ ತಂದ್ಕೊಡೋ ವಿಚಾರದಲ್ಲಿ ಚೌಕಾಸಿ ಬೇಡ. ಅಯ್ಯೋ ಪೆದ್ದ, ನಾನೇ ಹೇಳ್ತೀನಿ ಕೇಳು. ಒಂದು ಹುಡುಗ ಒಂದು ಹುಡುಗಿನ ಇಷ್ಟಪಟ್ರೆ ಅದಕ್ಕೆ ಪ್ರೀತಿ ಅಂತ ಅರ್ಥ. ಯಾವತ್ತಿದ್ರೂ ನಿನ್ನ ಟವಲ್ ಕೊಡೋದು ನಾನೇ. ತಗೋ. ಇದ್ದದ್ದನ್ನು ಇದ್ದ ಹಾಗೆ ಮಾತಾಡಿಕೊಂಡು ಒಂದು ತೀರ್ಮಾನಕ್ಕೆ ಬರೋಣ. ನಾಳೆ ಒಂದು ಮಾತು ಬರಬಾರ್ದು ನೋಡಿ. ನೀವು ಹೇಳೋದ್ರೊಳಗೂ ಒಂದು ಅರ್ಥ ಇದೆ. ಜಾಜಿ ನಮ್ಮನೆ ಮಗಳು, ಸಂಸ್ಕಾರವಂತೆ, ಸುಶೀಲೆ, ಜಾಣೆ. ಅವಳನ್ನ ನಿಮ್ಮ ಹುಡುಗ ಸುಖದರನ್ನು ಕೊಟ್ಟು ಮದುವೆ ಮಾಡೋಣ ಅಂತ. ನೀವು ಮನಸ್ಸು ಮಾಡಿದ್ರೆ
ಈ ಮಂಗಳ ಕಾರ್ಯ ಸುಸೂತ್ರವಾಗಿ ನಡೆಯುತ್ತೆ. ನಮ್ದೇನಿದೆ ಎಲ್ಲ ಆ ತಾಯಿದು, ಆ ತಾಯಿ ಸಂಕಲ್ಪ ಅಲ್ವಾ ಲಲಿತಕ್ಕ?